ಈಗೆಲ್ಲ ಜಾಬ್ ಸಿಗ್ಬೇಕಂದ್ರೆ ದುಡ್ಡು ಬಿಡ್ಬೇಕು, ಇದೇ ರೈತ ಆಗ್ಬೇಕಂದ್ರೆ ಬೇವ್ರು ಸುರಿಸ್ಬೇಕು. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೇವರ ಗೆಣೆಕಾರ. 128ನೇ ವ್ಲಾಗಿಗೆ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆ ಎದ್ದು ದನ ಕರ ಎಲ್ಲಾ ಬಿಟ್ಟು ನಮ್ ಕರಿಯನ್ ಜೊತೆ ಸೀದಾ ತೋಟದ ಕಡೆ ಹೊರಟೆ. ಬೆಳಿಗ್ಗೆ ಮುಂಚೆ ಹೇಳದೆ ಕಷ್ಟ ಗುರು ಈ ಚಳಿಲಿ, ಅಂತದ್ರಲ್ಲಿ ಕರೆಂಟ್ನವರು ಬೆಳಿಗ್ಗೆಯಿಂದ 12 ಗಂಟೆ ಮಾಡ್ಬಿಟ್ಟಾರೆ ಈ ಕರೆಂಟ್. ಅದಾದ್ಮೇಲೆ ಕರೆಂಟೇ ಕೊಡಲ್ಲ. ಹಂಗಾಗಿ ಹೋಗಿ ನಾನು ಕರಿಯ ವಾಲ್ ಚೇಂಜ್ ಮಾಡೋವರ್ಕ್ ಹೋಗ್ತಾ ಇದೀವಿ. ಪಟ್ಟ ವಾಲೆಲ್ಲ ಚೇಂಜ್ ಮಾಡಿ ಅಲ್ಲಿಂದ ಸೀದಾ ನಾನು ಕರಿಯ ವಾಪಸ್ಸು ಮನೆ ಕಡೆ ಬಂದ್ವಿ. ಯಾಕಂದ್ರೆ ಇವತ್ತು ಗದ್ದೆ ಕೊಯ್ಲ್ ಮಾಡೋದಿತ್ತು ನಮ್ದೇ. ಹಂಗಾಗಿ ಬೇಗ ಮನೆಗೆ ಬಂದು ಕತ್ತಿ ತಗೊಂಡು ವಾಪಸ್ಸು ಗದ್ದೆ ಕೊಯ್ಯಕ್ಕೆ ಹೊಂಟ್ವಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ ಕೈಲಿ ಅರ್ಧ ಗದ್ದೆ ಕೊಯ್ಯಕ್ಕಾಗಿಲ್ಲ. ಅದ್ ಕೊಯ್ತಾರೋ ಬೆಳಗಿಂದ ಸಂಜೆ ತನಕ. ಯಪ್ಪ ದೇವ್ರೆ, ನಂದಂತೂ ಬೆನ್ನೆಲ್ಲ ಹುಡಿ ಎದ್ದೋಯ್ತು. ನಮ್ಮಮ್ಮ ಬಡ್ಕೊಂತು 2 ಆಳ್ ಹಾಕನ ಆರಾಮ್ ಕೆಲ್ಸ ಆಗತ್ತೆ ಅಂತ. ನಾನೇ ಮುಕ್ಳಿ ಸೊಕ್ ಮಾಡ್ಕೊಂಡ್ 3 ಗದ್ದೆ ಅಲ್ಲ 3 ಜನ ಕೊಯ್ದು ಬಿಸಾಕ್ಬಿಡಣ ಅಂದೆ. ಏನಂದೆ ಇನ್ನೊಂದ್ಸಲ ಹೇಳು. 3 ಜನ ಕೊಯ್ದು ಬಿಸಾಕ್ಬಿಡಣ ಅಂದೆ. ನನ್ ಕೈಲಂತೂ ಈ ಕೆಲ್ಸ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಸೀದಾ ಮಧ್ಯಾಹ್ನಕ್ಕೆ ಪರಾರಿ. ಇನ್ನೊಂದ್ ಗದ್ದೆ ಬಾಕಿ ಉಳ್ದಿತ್ತು. ಸಂಜೆ ಬರೋ ಅಷ್ಟ್ರೊಳಗೆ ಎಲ್ಲ ಕೊಯ್ದು ಮುಗ್ಸಾಕ್ಬಿಟ್ಟಿದ್ರು. ಇವತ್ತಿನ ವ್ಲಾಗ್ನ ಇಲ್ಲಿ ಬಂದು ಎಂಡ್ ಮಾಡ್ತಾ ಇದ್ನಿ. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.